ಲೈಸೆನ್ಸ್ ನೀಡಲು ಲಂಚದಾಟ. ಚನ್ನಪಟ್ಟಣ ಎಪಿಎಂಸಿ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಎಪಿಎಂಸಿ ಕೇಂದ್ರದಲ್ಲಿ ಲಂಚದ ವಾಸನೆ ಮತ್ತೆ ಮಡುಗಟ್ಟಿದೆ. ಮಾವಿನ ಮಂಡಿಗೆ ಲೈಸೆನ್ಸ್ ನೀಡಲು ಹಣದ ಬೇಡಿಕೆಯೊಂದಿಗೆ ಅಧಿಕಾರಿಗಳು ಕೈಚಳಕವಾಡಿದ್ದಾರೆ. ಈ ಸಂಬಂಧ ಎಪಿಎಂಸಿ ಕಾರ್ಯದರ್ಶಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ಇಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದೆ. ಮಹತ್ವದ ಮಾಹಿತಿ ಎಂದರೆ ಚನ್ನಪಟ್ಟಣ ಎಪಿಎಂಸಿ ಕಾರ್ಯದರ್ಶಿ ಶಶಿಕಲಾ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೃಷ್ಣಮೂರ್ತಿ ಎಂಬುವವರು ಸೇರಿ ಲೈಸೆನ್ಸ್ ನೀಡುವ ಮೊದಲು 15,000 ರು ಲಂಚವನ್ನು ಬೇಡಿಕೆ ಇಟ್ಟಿದ್ದರು. ರೆಹಮತ್ ಅಲಿ ಎಂಬ ಅರ್ಜಿ ಸಲ್ಲಿಸಿದ ವ್ಯಕ್ತಿಯಿಂದ ಹಣವನ್ನು ಪಡೆಯುವ ಕ್ಷಣದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಲಂಚದ ಸುದ್ದಿ ತಲುಪಿದ ತಕ್ಷಣ ಲೋಕಾಯುಕ್ತ ತಂಡ ಸೂಕ್ತ ಉಸ್ತುವಾರಿ ಹಾಕಿ ದುರ್ಜನರ ಮೇಲೆ ದಾಳಿ ನಡೆಸಿತು. ಈಗ ಶಶಿಕಲಾ ಮತ್ತು ಕೃಷ್ಣಮೂರ್ತಿ ಇಬ್ಬರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮುಂದುವರಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಹೊರಬೀಳಬೇಕಿದೆ.